ಓ ಇದ್ದೀರಾ? ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಸಿ ಜಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ವೆಲ್ಕಮ್ ಟು ಯು ವಿಲ್ ಬಿಕಮ್ ಸಿಸ್ಟಮ್ ಅಡ್ಮಿನ್ ವಿಡಿಯೋ ಸೀರೀಸಿಗೆ. ಕಳೆದ ವಿಡಿಯೋದಲ್ಲಿ ಹೈಪರ್ವೈಸರಲ್ಲಿ ಅಂದರೆ ಟೈಪ್ 2 ಹೈಪರ್ವೈಸರಲ್ಲಿ ಹೇಗೆ ಆಪರೇಟಿಂಗ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡೋದು, ಮೀನ್ಸ್ ವರ್ಚುವಲ್ ಕಂಪ್ಯೂಟರಲ್ಲಿ ಹೇಗೆ ಆಪರೇಟಿಂಗ್ ಸಿಸ್ಟಮ್ ವರ್ಚುವಲ್ ಕಂಪ್ಯೂಟರ್ ಕ್ರಿಯೇಟ್ ಮಾಡೋದು, ಹೇಗೆ ಆಪರೇಟಿಂಗ್ ಸಿಸ್ಟಮ್ ಇನ್ಸ್ಟಾಲ್ ಮಾಡೋದು ನೋಡ್ದು. ಈ ವಿಡಿಯೋದಲ್ಲಿ we'll discuss the main difference between client operating system and the server operating system. ಆಮೇಲೆ ಸರ್ವರ್ ಆಪರೇಟಿಂಗ್ ಸಿಸ್ಟಮ್ ಹೇಗಿರುತ್ತೆ, ಸೊ ಅದರಲ್ಲಿ ರೋಲ್ಸ್ ಅಂದರೆ ಏನು, ಫೀಚರ್ಸ್ ಅಂದರೆ ಏನು, ಯಾಕೆ ಸೊ ಇಲ್ಲಿ ಸರ್ವರ್ ಆಪರೇಟಿಂಗ್ ಸಿಸ್ಟಮಲ್ಲಿ ಯಾಕೆ ಡೊಮೈನ್ ಕಂಟ್ರೋಲರ್ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ಆ್ಯಂಡ್ ಅದನ್ನು ಡೊಮೈನ್ ಕಂಟ್ರೋಲರ್ ಹೇಗೆ ಮಾಡೋದು, ಸೊ ವಿಲ್ ಸಿ. ಸೊ ಮೊದಲಿಗೆ ಓಕೆ before installing any role to the system, first we'll discuss what is the difference between client operating system and the server operating system. Client operating system, server operating system andre client operating system at the receiving end, server operating system at the provider end. Andre server operating system is capable of providing the service to the client operating system. ಸೊ ಉದಾಹರಣೆಗೆ ನೀವು ಯಾವುದೋ ಒಂದು XYZ ವೆಬ್ಸೈಟನ್ನು ಆಕ್ಸೆಸ್ ಮಾಡ್ತಿರ್ತೀರಾ. ಆಕ್ಸೆಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಯು ಆರ್ ಆಕ್ಸೆಸಿಂಗ್ ಫ್ರಮ್ ದಿ ಕ್ಲೈಂಟ್ ಆಪರೇಟಿಂಗ್ ಸಿಸ್ಟಮ್ ಮೆಷಿನ್. ಸೊ ದೆನ್ ವೇರ್ ದಟ್ ವೆಬ್ಸೈಟ್ ಈಸ್ ರನ್ನಿಂಗ್, ವೇರ್ ಇಟ್ ಈಸ್ ಹೋಸ್ಟೆಡ್ ಇನ್ ದಿ ಸರ್ವರ್ ಆಪರೇಟಿಂಗ್ ಸಿಸ್ಟಮ್. ಸೊ ಯು ಗಾಟ್ ದಿ ಡಿಫ್ರೆನ್ಸ್, ರೈಟ್? ಓಕೆ, ಸೊ ಇಟ್ ಡಸ್ ನಾಟ್ ಮೀನ್ ಓಕೆ ನೀವು ಕ್ಲೈಂಟ್ ಸರ್ವರ್ ಆಪರೇಟಿಂಗ್ ಸಿಸ್ಟಮಲ್ಲಿ ಸರ್ವಿಸ್ನ ಆಕ್ಸೆಸ್ ಮಾಡಬಾರ್ದು ಅಂತ ಏನಿಲ್ಲ. ಬಟ್ ಕ್ಲೈಂಟ್ ಆಪರೇಟಿಂಗ್ ಸಿಸ್ಟಮಲ್ಲಿ ಯು ಕಾಂಟ್ ಹೋಸ್ಟ್ ದಿ ವೆಬ್ಸೈಟ್. ಅರ್ಥ ಆಯ್ತಲ್ವಾ? ಸರ್ವರ್ ಆಪರೇಟಿಂಗ್ ಸಿಸ್ಟಮಲ್ಲಿ ನೀವು ಆಕ್ಸೆಸ್ ಮಾಡ್ಬೋದು, ಪ್ಲಸ್ ಯು ಕ್ಯಾನ್ ಹೋಸ್ಟ್ ದಟ್ ಪರ್ಟಿಕ್ಯುಲರ್ ವೆಬ್ಸೈಟ್. ಓಕೆ, ಅದರ್ ದೆನ್ ದಟ್, ಸೊ ರಿಸೋರ್ಸ್ ಯೂಸೇಜ್ ಕೇಪಬಿಲಿಟಿ ಆಲ್ಸೋ ಇಟ್ ಹ್ಯಾಸ್ ಎ ಹ್ಯೂಜ್ ಡಿಫ್ರೆನ್ಸ್. ಓಕೆ, ಕ್ಲೈಂಟ್ ಆಪರೇಟಿಂಗ್ ಸಿಸ್ಟಮ್ಗೂ ಸರ್ವರ್ ಆಪರೇಟಿಂಗ್ ಸಿಸ್ಟಮ್ಗೂ. ಸರ್ವರ್ ಆಪರೇಟಿಂಗ್ ಸಿಸ್ಟಮಲ್ಲಿ ವ್ಯಾವ್ ಓಕೆ ಎನ್ ನಂಬರ್ ಆಫ್ ಓಕೆ ಮೀನ್ಸ್ ಫೀಚರ್ಸ್ ಕಂಪ್ಯಾರಿಟಿವ್ಲಿ ಓಕೆ ಜಾಸ್ತಿ ನಂಬರ್ ಆಫ್ ಫೀಚರ್ಸ್ ಇರ್ತವೆ. ಓಕೆ, ಒನ್ ಆಫ್ ದಿ ಎಕ್ಸಾಂಪಲ್ ಐ ಟೋಲ್ಡ್ ಯು, ರೈಟ್? ಲೈಕ್ ಹೋಸ್ಟಿಂಗ್ ದಿ ವೆಬ್ಸೈಟ್. ಓಕೆ, ಸೊ ಆ ಥರ ಬೇರೆ ಬೇರೆ ಫೀಚರ್ಸ್ ಇರುತ್ತೆ. ಯಾವ ಫೀಚರ್ಸ್ ಇರುತ್ತೆ, ಓಕೆ ವಿಲ್ ಸಿ ಇಟ್ ಓಕೆ ನೆಕ್ಸ್ಟ್. ಅರ್ಥ ಆಯ್ತಲ್ವಾ? ದಟ್ ಈಸ್ ಓಕೆ. ಸೊ ನೀವು ಆಸ್ ಎ ಸಿಸ್ಟಮ್ ಅಡ್ಮಿನ್ ಯು ಶುಡ್ ನೋ ದಿ ಡಿಫ್ರೆನ್ಸ್, ಮೇಜರ್ ಡಿಫ್ರೆನ್ಸಸ್. ಓಕೆ, ನೆಕ್ಸ್ಟ್, ಸೊ ವಾಟ್ ಈಸ್ ಸರ್ವರ್ ಆಪರೇಟಿಂಗ್ ಸಿಸ್ಟಮ್? ಓಕೆ, ಸರ್ವರ್ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳಿದ್ರೆ, ಸಿ as name itself says, server, it is providing the service to the user. ಸೊ ಇಲ್ಲಿ ಮೈಕ್ರೋಸಾಫ್ಟ್ ಅವರು ಎರಡು ಥರ ಆಪರೇಟಿಂಗ್ ಸಿಸ್ಟಮನ್ನು ದೇ ಬಿಲ್ಡ್ ಇಟ್. ಓಕೆ, ಕ್ಲೈಂಟು ಮಾಡಿದ್ದಾರೆ, ಸರ್ವರು ಮಾಡಿದ್ದಾರೆ. ಸರ್ವರಲ್ಲಿ ಅಟ್ ಪ್ರೆಸೆಂಟ್ ಓಕೆ, ಸೊ ಆಲ್ರೆಡಿ ಇನ್ ದ ಲಾಸ್ಟ್ ವಿಡಿಯೋ ವಿ ಡಿಸ್ಕಸ್ಡ್ ಯಾವ್ಯಾವ ಇರುತ್ತೆ ಅಂತ. ಅಟ್ ಪ್ರೆಸೆಂಟ್ ಓಕೆ, ಸೊ ವ್ಯಾವ್ 2012, 2016, 2019, then 2022 ಇಷ್ಟು ಸರ್ವರ್ ಆಪರೇಟಿಂಗ್ ಸಿಸ್ಟಮ್ಸ್ ಇದೆ ಫ್ರಮ್ ಮೈಕ್ರೋಸಾಫ್ಟ್. ಓಕೆ, ಈ ಆಪರೇಟಿಂಗ್ ಸಿಸ್ಟಮಲ್ಲಿ ಸೊ ವಿ ಹ್ಯಾವ್ ಓಕೆ ಲೈಕ್ ಎಕ್ಸ್ಟ್ರಾ ಫೀಚರ್ಸ್ ಕಾಲ್ಡ್ ರೋಲ್ಸ್ ಆ್ಯಂಡ್ ಫೀಚರ್ಸ್. ಓಕೆ, ಸೊ ಲೆಟ್ ಮಿ ಲಾಗ್ ಇನ್ ಟು ದ್ಯಾಟ್. ಓಕೆ, ಸೊ ಈಗ ನಾನು ರಿಮೋಟ್ ಮಿಷಿನ್ಗೆ ಹೋಗ್ತೀನಿ. ಐ ವಿಲ್ ಜಸ್ಟ್ ಟರ್ನ್ ಆನ್ ದಿ ಲೈಕ್ ವರ್ಚುವಲ್ ಕಂಪ್ಯೂಟರ್. So this virtual computer is also same like your physical computer. There is no difference between your physical computer and virtual computer. So the same virtual and but physical computer physically irutte, virtual computer it is there in the physical computer. Okay, that is the difference. So nanna server operating system it is getting ready. So illi like username password keltide for that particular user. I'll give the password. So once I gave the password, okay, the very first time. ಸೊ ಇಲ್ಲಿ ನೀವು ಹೇಗೆ ಕಂಟ್ರೋಲ್ ಆರ್ಟ್ ಡಿಲೀಟ್ ಇದೆಯೋ ವಿ ಎಮ್ ವೇರಲ್ಲಿ ಕಂಟ್ರೋಲ್ ಆರ್ಟ್ ಇನ್ಸರ್ಟ್. ಓಕೆ, ಇಫ್ ಯು ಪ್ರೆಸ್ ಕಂಟ್ರೋಲ್ ಆರ್ಟ್ ಇನ್ಸರ್ಟ್, ಇಟ್ ಈಸ್ ಸಿಮಿಲರ್ ಲೈಕ್ ಕಂಟ್ರೋಲ್ ಆರ್ಟ್ ಡಿಲೀಟ್ ಇನ್ ದಿ ಫಿಸಿಕಲ್ ಮಿಷಿನ್. ಓಕೆ, ಸೊ ದ ವೆರಿ ಓಕೆ ದಿಸ್ ಈಸ್ ಹೌ ದ ಡೆಸ್ಕ್ಟಾಪ್ ಲುಕ್ಸ್ ಇನ್ ದಿ ಸರ್ವರ್
ಆಪರೇಟಿಂಗ್ ಸಿಸ್ಟಮ್. ಓಕೆ, ಸರ್ವರ್ ಆಪರೇಟಿಂಗ್ ಸಿಸ್ಟಮ್ದು ಈ ರೀತಿ ದ ಡೆಸ್ಕ್ಟಾಪ್ ಇರುತ್ತೆ. ಇಯರ್ ವಿ ಹ್ಯಾವ್ ಎ ಸ್ಪೆಷಲ್ MMC, ಮೀನ್ಸ್ ಮೈಕ್ರೋಸಾಫ್ಟ್ ಮ್ಯಾನೇಜ್ಮೆಂಟ್ ಕನ್ಸೋಲ್ ಕಾರ್ಡ್ ಸರ್ವರ್ ಮ್ಯಾನೇಜರ್. ಸಿ, so this server manager it is a MMC, Microsoft Management Console. It will provide the complete management console for the server. ಎಲ್ಲ ಇಲ್ಲೇ ಅವೈಲೇಬಲ್ ಇರುತ್ತೆ ಸರ್ವರ್ನ. ಓಕೆ, ಸೊ ಲೈಕ್ ಸೊ ನಾ ಹೇಳಿದೆ ಅಲ್ವಾ, ಇದರಲ್ಲಿ ಎಕ್ಸ್ಟ್ರಾ ಫೀಚರ್ಸ್ ಎಲ್ಲ ಇರ್ತವೆ. ಅದನ್ನು ಇನ್ಸ್ಟಾಲ್ ಮಾಡೋಕ್ಕೆ, ಅನ್ಇನ್ಸ್ಟಾಲ್ ಮಾಡೋಕ್ಕೆ, ಅದು ಇನ್ಸ್ಟಾಲ್ ಮಾಡಾದ್ಮೇಲೆ ಮ್ಯಾನೇಜ್ ಮಾಡಲಿಕ್ಕೆ, ಸೊ ಎವ್ರಿಥಿಂಗ್ ಇಸ್ ಅವೈಲೇಬಲ್ ಇನ್ ದಿಸ್ ಕನ್ಸೋಲ್ ಸರ್ವರ್ ಮ್ಯಾನೇಜರ್. ಇದು ಹೆಂಗೆ ಓಪನ್ ಮಾಡೋದು ಅಕಸ್ಮಾತ್ ಕ್ಲೋಸ್ ಆಗಿತ್ತು ಅಂತ ಹೇಳಿದ್ರೆ, ಓಕೆ, ನೀವು ಇಲ್ಲಿ ಹೋಗ್ತೀರಾ, ಇಲ್ಲಿ ಹೋಗಿ ಸ್ಟಾರ್ಟ್ ಬಟನಿಗೆ ಹೋಗ್ತೀರಾ, ಇಲ್ಲಿ ಹೋಗಿ ಸರ್ವರ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಲ್ ಗೆಟ್ ದಿ ಸರ್ವರ್ ಮ್ಯಾನೇಜರ್. ಓಕೆ, ಸೊ ಈಗ ಈ ಸರ್ವರನ್ನು ನಾನು, ಓಕೆ, ಈ ಸರ್ವರಲ್ಲಿ ಸೊ ದೇರ್ ಆರ್ ಎನ್ ನಂಬರ್ ಆಫ್ ರೋಲ್ಸ್ ಆರ್ ಅವೈಲೇಬಲ್. ಓಕೆ, ಸೊ ಹೇಗೆ ಚೆಕ್ ಮಾಡೋದು ಅಂದರೆ ಅಲ್ಲಿ ಜಸ್ಟ್ ಕ್ಲಿಕ್ ಆನ್ ದಿಸ್ ಆ್ಯಡ್ ರೋಲ್ಸ್. ನಿಮಗೆ ತೋರಿಸ್ಲಿಕ್ಕೋಸ್ಕರ ಅಲ್ಲಿ ಜಸ್ಟ್ ಕ್ಲಿಕ್ ನೆಕ್ಸ್ಟ್. ಇಲ್ಲಿ ರೋಲ್ ಬೇಸ್ಡ್ನ ಸೆಲೆಕ್ಟ್ ಮಾಡ್ತೀನಿ. ದಿಸ್ ಅಂಡ್ ಆಲ್ ನಾಟ್ ಓಕೆ ವೆರಿ ಮೀನ್ಸ್ ಇದೇ ಸರ್ವರ್ನ ಸೆಲೆಕ್ಟ್ ಮಾಡ್ತೀನಿ. ಐ ಆಮ್ ನಾಟ್ ಗೋಯಿಂಗ್ ಟು ಇನ್ಸ್ಟಾಲ್ ದಿ ರೋಲ್, ಈಗ ಇನ್ಸ್ಟಾಲ್ ಮಾಡಲ್ಲ, ಜಸ್ಟ್ ಟು ಶೋ ಯು. ಸಿ ಯು Active Directory Certificate Service, Active Directory Domain Service, Active Directory Federation, Lightweight, Rights Management, Health Attestation, DHCP, DNS, Fax, File and Storage, Host Guardian, Hyper-V, Network Controller, Remote Access, Network Printer, Print and Document, Remote Desktop Service, Volume Activation, WSS, okay, ನಾನು ಹೇಳಿದ್ನಲ್ಲ ವೆಬ್ಸೈಟ್ ಇನ್ಸ್ಟಾಲ್ ಮಾಡಲಿಕ್ಕೆ, ಹೋಸ್ಟ್ ಮಾಡಲಿಕ್ಕೆ. ಸೊ ದೆನ್ ವಿಂಡೋಸ್ WDS ಸರ್ವಿಸ್, ವಿಂಡೋಸ್ ಡೆಪ್ಲಾಯ್ಮೆಂಟು, ವಿಂಡೋಸ್ ಸರ್ವರ್ ಅಪ್ಡೇಟ್ಸ್, ಈ ರೀತಿ ಮಲ್ಟಿಪಲ್ ಸರ್ವಿಸಸ್ ಇರುತ್ತೆ. Okay, multiple roles ಇರುತ್ತೆ. Apart from this major roles, okay, there are other features also available. Around like 35 plus features ಇದೆ. ಏನು ರೋಲ್ಸ್ಗೂ ಫೀಚರ್ಸ್ಗೂ ವ್ಯತ್ಯಾಸ ಅಂತ ಹೇಳಿದ್ರೆ, ರೋಲ್ ಈಸ್ ನಥಿಂಗ್ ಬಟ್ ಎ ಮೇಜರ್ ಫೀಚರ್. ಓಕೆ, ರೋಲ್ ಈಸ್ ನಥಿಂಗ್ ಬಟ್ ಎ ಮೇಜರ್ ಫೀಚರ್. ಅರ್ಥ ಆಯ್ತಾ? ಸೊ ಆ ಫೀಚರ್ಸ್ ಆಲ್ರೆಡಿ ನಿಮ್ಗೆ ಗೊತ್ತು. ಫೀಚರ್ ಈಸ್ ನಥಿಂಗ್ ಬಟ್ ಎ ಎಕ್ಸ್ಟ್ರಾ ಆ್ಯಡ್ ಆನ್. Okay, so that is the difference between roles and feature. Okay, so one by one ಏನು ರೋಲು ಅಂತ ಸಿ ನಿಮ್ಗೆ ಯಾವ್ಯಾವ ಇಂಪಾರ್ಟೆಂಟೋ ಅದನ್ನು ಮಾತ್ರ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಕ್ಟಿವ್ ಡೈರೆಕ್ಟರಿ ಡೊಮೈನ್ ಸರ್ವಿಸ್. ಓಕೆ, ಆಕ್ಟಿವ್ ಡೈರೆಕ್ಟರಿ ಸರ್ಟಿಫಿಕೇಟ್ ಸರ್ವಿಸ್. ಓಕೆ, ಸೊ ಈಸ್ ಲೈಕ್ ನೀವು ವೆಬ್ಸೈಟ್ಸಲ್ಲೆಲ್ಲ ನೋಡ್ತಿರ್ತೀರಲ್ಲ, ಟ್ರಸ್ಟೆಡ್ಡು, HTTPS, ಆ ಸರ್ಟಿಫಿಕೇಟ್ ಎಲ್ಲ ಜನರೇಟ್ ಮಾಡೋದು ಎಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ಯೂಸಿಂಗ್ ದಿಸ್. Okay, so then domain service, okay, like centralized authentication, database, we discussed everything, right? So regarding this federation service, okay, it is like a trust between two organizations. Okay, so for single sign on we'll use this federation service. So again, rights management to like a document IP ಮಾಡ್ತಾರಲ್ಲ, I mean document protect ಮಾಡಲಿಕ್ಕೆ, so we use this right one. Okay, ಹಾಗೆ DHCP IP ಕೊಡಲಿಕ್ಕೆ, DNS. Okay, so then Hyper-V, virtualization. See, this is okay, kind of type 2 hypervisor, sorry, type 1 hypervisor. Okay, so ನಾವಿಲ್ಲಿ ಟೈಪ್ 2 ಹೈಪರ್ವೈಸರ್, ಹಂಗೆ ಮೈಕ್ರೋಸಾಫ್ಟ್ ಅವ್ರದ್ದೇ ಟೈಪ್ 1 ಹೈಪರ್ವೈಸರ್ ಇದೆ, ದಟ್ ಈಸ್ Hyper-V. ಅದೇ ರೀತಿ ಪ್ರಿಂಟ್ ಮ್ಯಾನೇಜ್ಮೆಂಟು, ರಿಮೋಟ್ ಡೆಸ್ಕ್ಟಾಪು. ಓಕೆ, ಆಮೇಲೆ ವೆಬ್ಸೈಟ್ನ ವಾಲ್ಯೂಮ್ ಆಕ್ಟಿವೇಶನ್ ಟು ಆಕ್ಟಿವೇಟ್ ದಿ ಲೈಸೆನ್ಸ್ ಫಾರ್ ದಿ ಮಲ್ಟಿಪಲ್ ಹೋಸ್ಟ್, ವಾಲ್ಯೂಮ್ ಆಕ್ಟಿವೇಶನ್ನು. ದೆನ್ ವಿಂಡೋಸ್ ಡೆಪ್ಲಾಯ್ಮೆಂಟ್, ಲೈಕ್ ಹೌ ವಿ ಇನ್ಸ್ಟಾಲ್ ದಿ ಆಪರೇಟಿಂಗ್ ಸಿಸ್ಟಮ್ ಟು ದಿ ಮಿಷಿನ್. ಓಕೆ, ಸೊ ಲೈಕ್ ನೋ ನೀಡ್ ಟು ಗೋ ಟು ಈಚ್ ಆ್ಯಂಡ್ ಎವ್ರಿ ಮಿಷನ್ ಟು ಇನ್ಸ್ಟಾಲ್ ದಿ ಆಪರೇಟಿಂಗ್ ಸಿಸ್ಟಮ್. ಒಂದು ಸೆಂಟ್ರಲೈಸ್ಡ್ ಲೊಕೇಶನಲ್ಲಿ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ಥ್ರೂ ನೆಟ್ವರ್ಕ್ ಯು ಕ್ಯಾನ್ ಇನ್ಸ್ಟಾಲ್ ದಿ ಆಪರೇಟಿಂಗ್ ಸಿಸ್ಟಮ್ ವಿತ್ ಹೆಲ್ಪ್ ಆಫ್ WDS. ಹಾಗೆ ಪ್ಯಾಚ್ ಅಪ್ಡೇಟ್ ಮಾಡೋದು. ಈಗ ನಿಮ್ಮ ಹತ್ರ ಒಂದು 500 ಕಂಪ್ಯೂಟರ್ಗಳಿದೆ ಅನ್ಕೊಳ್ಳೋಣ, ಎಲ್ಲದಕ್ಕೂ ವಿಂಡೋಸ್ ಅಪ್ಡೇಟ್ ಮಾಡಬೇಕು. ಸೊ ಇಫ್ ಆಲ್ ದ 500 ಮಿಷಿನ್ ಗೋಸ್ ಟು ದ ಇಂಟರ್ನೆಟ್, ಇಟ್ ಗೆಟ್ ದಿ ಅಪ್ಡೇಟ್. ಓಕೆ, ಇಟ್ ಈಸ್ ಅ ಹ್ಯೂಜ್ ಟ್ರಾಫಿಕ್ to your network, right? So to stop that, so this WSU US service, means Windows Server Update Service, will download that patch. It will keep it in that server. So from that server, okay, the other client can update. Okay, so adu ಈ ಥರ ಮೇಜರ್ ರೋಲ್ಸ್ ಇದೆ. ಅದೇ ರೀತಿ ಫೀಚರ್ಸ್ಗಳಿದೆ. ಸೊ ಬೇಜಾನ್ ಫೀಚರ್ಸ್ ಇದೆ. ಓಕೆ, ಸೊ ದಿಸ್ ಇಸ್ ಹೇಗೆ ರೋಲ್ಸ್ ಫೀಚರ್ಸ್ ಇನ್ಸ್ಟಾಲ್ ಮಾಡೋದು ನೋಡೋಣ. ಒನ್ಸ್ ಯು ಇನ್ಸ್ಟಾಲ್ ದಿ ರೋಲ್ಸ್ ಆ್ಯಂಡ್ ಫೀಚರ್ಸ್, ಟು ಮ್ಯಾನೇಜ್ ದಟ್ ರೋಲ್ಸ್ ಆ್ಯಂಡ್ ಫೀಚರ್ಸ್, ಇಯರ್ ಯು ಹ್ಯಾವ್ ಎ ಟೂಲ್ಸ್. ಇಲ್ಲಿ ಎಲ್ಲ ಟೂಲ್ಗಳು ಅವೈಲೇಬಲ್ ಇರುತ್ತೆ. ಯಾವ ರೋಲ್ನ ಇನ್ಸ್ಟಾಲ್ ಮಾಡ್ತೀರೋ, ಯಾಕೆ ಎಕ್ಸಾಂಪಲ್ ADDS ಅಂದರೆ ಆ ರೋಲ್ ಇಲ್ಲಿ ಬಂದ್ಬಿಡುತ್ತೆ, ಆ ರೋಲ್ದು ಟೂಲ್ ಇಲ್ಲಿ ಬರುತ್ತೆ. ಓಕೆ, ಸೊ ಹಾಗೆಯೇ ಇಲ್ಲಿ ರೋಲ್ಸ್ನ ಆ್ಯಡ್ ಮಾಡೋದು, ರೋಲ್ನ ಕ್ರಿಯೇಟ್ ರಿಮೂವ್ ಮಾಡೋದು, ಓಕೆ, ಎಲ್ಲ ಇಲ್ಲಿ ಮಾಡ್ಬೋದು. ಓಕೆ, ಸೊ ಐ ಹೋಪ್ ಇಲ್ಲಿವರೆಗೂ ಅರ್ಥ ಆಯಿತು ಅಂದ್ಕೊಳ್ತೀನಿ.
ಓಕೆ, ಸೊ ರೋಲ್ಸ್ ಫೀಚರ್ ಗೊತ್ತಾಯಿತು. ಪ್ರಿಪೇರಿಂಗ್ ವಿಂಡೋಸ್ ಸರ್ವರ್ ಟು ಇನ್ಸ್ಟಾಲ್ ದಿ ಎ ಡಿ ಡಿ ಎಸ್. ಸೊ ವಿಂಡೋಸ್ ಸರ್ವರನ್ನು ಓಕೆ ಎ ಡಿ ಡಿ ಎಸ್ ರೋಲ್ನ ಇನ್ಸ್ಟಾಲ್ ಮಾಡಬೇಕು. ಓಕೆ, ಸೊ ಇದನ್ನು ನಾನು ಸೆಂಟ್ರಲೈಸ್ಡ್ ಓಕೆ ಅಥೆಂಟಿಕೇಶನ್ ಸಿಸ್ಟಮ್ ಮಾಡಬೇಕು ಅಂದರೆ ಎ ಡಿ ಡಿ ಎಸ್ ರೋಲ್ನ ಇನ್ಸ್ಟಾಲ್ ಮಾಡಬೇಕು. ಆಕ್ಟಿವ್ ಡೈರೆಕ್ಟರಿ ಡೊಮೈನ್ ಸರ್ವಿಸ್ ರೋಲನ್ನು ಇನ್ಸ್ಟಾಲ್ ಮಾಡಬೇಕು. ಸೊ ಆಕ್ಟಿವ್ ಡೈರೆಕ್ಟರಿ ಡೊಮೈನ್ ಸರ್ವಿಸ್ ರೋಲ್ನ ಇನ್ಸ್ಟಾಲ್ ಮಾಡಿದ್ರೆ ಯು ಕ್ಯಾನ್ ಇಟ್ ವಿಲ್ ಬಿಕಮ್ ಎ ಡೊಮೈನ್ ಕಂಟ್ರೋಲರ್. ಓಕೆ, ಆಲ್ರೆಡಿ ಡೊಮೈನ್ ಅಂದರೆ ಅಂತ ಹೇಳಿದ್ರೆ ಇಟ್ ವಿಲ್ ಬಿಕಮ್ ಎ ಡೊಮೈನ್ ಕಂಟ್ರೋಲರ್. ಆ ರೋಲ್ನ ಇನ್ಸ್ಟಾಲ್ ಮಾಡಿ ಮೀನ್ಸ್ ಮೇಕ್ ದಟ್ ಸಿಸ್ಟಮ್ ಆಸ್ ಎ ಡೊಮೈನ್ ಕಂಟ್ರೋಲರ್. ಸೊ ಹೆಂಗೆ ಪ್ರಿಪೇರ್ ಮಾಡೋದು ಎ ಡಿ ಡಿ ಎಸ್ ರೋಲ್ ಇನ್ಸ್ಟಾಲ್ ಮಾಡಲಿಕ್ಕೆ ಅಂತ ಹೇಳಿದರೆ, ಫಸ್ಟು okay the major the task you need to create a administrative password. Already admin password agide. Okay, you need to set admin password. Second one, static IP kodbeku. So what is static IP, dynamic IP? I'll explain. Static IP andre manually you need to assign the IP to the computer, to the server. That is very important. Second, recent security update ಅನ್ನು ಅಟ್ಯಾಚ್ ಮಾಡಿರಬೇಕು. ಈ ಮೂರು ಆದರೆ ಸೊ ಯುವರ್ ಸಿಸ್ಟಮ್ ಇಸ್ ಓಕೆ ಪ್ರಿಪೇರ್ ಟು ಇನ್ಸ್ಟಾಲ್ ದಿ ADDS role. Okay, so once you do this, okay, you need to install the ADDS role. Okay, along with that ADDS role, DNS role is also very important. ಏನಕ್ಕೆ ಅಂತ ಹೇಳಿದ್ರೆ ADDS role ವರ್ಕ್ ಆಗಬೇಕು ಪ್ರಾಪರ್ ಆಗಿ ಅಂತ ಹೇಳಿದ್ರೆ DNS is also very important. DNS ರೋಲನ್ನು ನೀವು ಸೇಮ್ ಮಿಷಿನಲ್ಲೇ ಇನ್ಸ್ಟಾಲ್ ಮಾಡ್ಬೋದು, ಸೇಮ್ ಸರ್ವರ್ ಆಪರೇಟಿಂಗ್ ಸಿಸ್ಟಮ್ನೇ ಇನ್ಸ್ಟಾಲ್ ಮಾಡ್ಬೋದು, ಅಥವಾ ಇಫ್ ಹ್ಯಾವ್ ಎ ಸಪ್ರೇಟ್ DNS ಯು ಕ್ಯಾನ್ ಯುಟಿಲೈಸ್ ದಟ್. ಅರ್ಥ ಆಯ್ತಾ? ಸೊ ಯು ಕ್ಯಾನ್ ಪ್ರಮೋಟ್ ದಟ್ ಆಸ್ ಅ ಡೊಮೈನ್ ಕಂಟ್ರೋಲರ್. ಓಕೆ, ಸೊ ವಿಂಡೋಸ್ ಸರ್ವರ್ ಅಂದರೆ ಏನು ಗೊತ್ತಾಯಿತು, ರೋಲ್ಸ್ ಫೀಚರ್ಸ್ ಗೊತ್ತಾಯಿತು, ಹೆಂಗೆ ಅದನ್ನು ADDS ರೋಲ್ ಮಾಡಬೇಕು, ಇನ್ಸ್ಟಾಲ್ ಮಾಡಬೇಕು ಅಂದರೆ ಏನು ಬೇಸಿಕ್ ಪ್ರಿಪರೇಷನ್ ಗೊತ್ತಾಯಿತು. ದೆನ್ DNS, ಓಕೆ ಅಲಾಂಗ್ ವಿತ್ ದ DNS ಬೇಕು ಅಂತ ಗೊತ್ತಾಯಿತು. ದೆನ್ ಪ್ರಮೋಟ್ ಮಾಡೋದು DC ಡೊಮೈನ್ ಕಂಟ್ರೋಲರ್. ಇದು ಹೇಗೆ ಮಾಡೋದು ಅಂತ ವಿಲ್ ಸಿ ಇಟ್ ಇನ್ ದಿ ನೆಕ್ಸ್ಟ್ ವಿಡಿಯೋ. ಐ ಹೋಪ್ ಸೊ ವಾಟ್ ಎವರ್ ವಿ ಡಿಸ್ಕಸ್ಡ್ ಇನ್ ದಿಸ್ ವಿಡಿಯೋ ಇಟ್ ಈಸ್ ಸೊ ನಿಮಗೆ ತುಂಬ ಉಪಯೋಗ ಆಯಿತು ಅಂತ ತಿಳ್ಕೊಳ್ತೀನಿ. ಉಪಯೋಗ ಆಗಿದ್ರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅವ್ರಿಗೆ ಶೇರ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ.